ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯ ಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಭಾರತ ಯಾರಿಂದ ತೈಲ ಖರೀದಿಸಬೇಕು ಅಥವಾ ಖರೀದಿಸಬಾರದು ಅಂತ ಅಮೆರಿಕ ನಿರ್ಧರಿಸುತ್ತೆ. ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಭಾರತ ಮಾತೆಯನ್ನೇ ಮಾರಲಾಗಿದೆ. ಟ್ರಂಪ್ಗೆ ಮೋದಿ ಶರಣಾಗಿದ್ದಾರೆ ಅಂತ ದೂರಿದ್ರು. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದು ವಿಶ್ವದಲ್ಲೇ ಭಾರತ ಅತಿದೊಡ್ಡ ಡಾಟಾ ಸೆಂಟರ್ ಆಗಿದೆ. ಅಮೆರಿಕ ತನ್ನ ಡಾಲರ್ ಮೌಲ್ಯ ಕಾಪಾಡಿಕೊಳ್ಳೋದಕ್ಕೆ ಭಾರತದ ಡಾಟಾವನ್ನ ಬಳಕೆ ಮಾಡಿಕೊಳ್ತಿದೆ. ಅಮೆರಿಕದವರಿಗೆ ಡಾಟಾ ಬೇಕಾದ್ರೆ ನಮ್ಮನ್ನ ಸಮಾನರಂತೆ ನೋಡಬೇಕೆ ಹೊರತು ಅವರ ಸೇವಕರಂತೆ ಅಲ್ಲ ಅಂತ ಕಿಡಿಕಾರಿದ್ರು. ಜನ್ಮಕ್ಕೆ ಹೋಗೋ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಎಪ್ಸ್ಟೈನ್ ಫೈಲ್ ಬಗ್ಗೆ ಪ್ರಸ್ತಾಪಿಸಿರುವ ರಾಹುಲ್ ಗಾಂಧಿ, ಈ ಫೈಲ್ನಲ್ಲಿ ಹೆಸರಿರುವ ಅನಿಲ್ ಅಂಬಾನಿ ಜೈಲಿನಲ್ಲಿರಬೇಕು. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ಗೆ ಎಪ್ಸ್ಟೈನ್ ಪರಿಚಯಿಸಿದವರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಕೇಳಿದ್ರು. ಈ ವೇಳೆ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೋಡಿ ಗದ್ದಲ ಕೋಲಾಹಲ ಉಂಟಾಯಿತು. ರಾಹುಲ್ ಮಾತಿಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ತಿರುಗೇಟ್ ಕೊಟ್ಟರು. ಅಮೆರಿಕಕ್ಕೆ ಭಾರತ ಶರಣಾಗತಿ ಆಗಿದೆ ಅನ್ನೋದೇ ಸುಳ್ಳು. ಭಾರತ ಮಾತೆಯನ್ನ ನಾವು ಯಾರಿಗೂ ಮಾರಿಲ್ಲ ಅಂದ್ರು. ಮತ್ತೊಬ್ಬ ಸಚಿವ ಹರ್ದೀಪ್ ಸಿಂಗ್, ನನ್ನ ಹೆಸರನ್ನ ಅನಗತ್ಯವಾಗಿ ರಾಹುಲ್ ಗಾಂಧಿ ಬಳಕೆ ಮಾಡ್ತಿದ್ದಾರೆ, ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಅವರ ಆರೋಪಗಳೆಲ್ಲ ಸುಳ್ಳು ಅಂದ್ರು. ಇನ್ನು ರಾಹುಲ್ ಗಾಂಧಿ ಭಾಷಣದ ವಿರುದ್ಧ ಹಕ್ಕುಚ್ಯುತಿ ಕೂಡ ಮಂಡಿಸಲು ಬಿಜೆಪಿ ನಿರ್ಧರಿಸಿದೆ. ಈ ಮಧ್ಯೆ ಬಜೆಟ್ನಲ್ಲಿ ಯಾವ ರಾಜ್ಯಗಳಿಗೂ ಅನ್ಯಾಯವಾಗಿಲ್ಲ ಅಂತ ಹಣಕಾಸು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? The interesting thing is that I know ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. ನಿಮ್ಮ ಮನೆ ತೋರ್ಸ್ ನೋಡಿಯಾ, got a grip on his neck. जब चोक आज तक कोई माई के लाल पैदा नहीं हुआ जो भारत को सेल कर सकता है, कोई खरीद सकता है, नहीं हो सकता है. और आप ಯಾವನ್ರಿ ಅವನು, ನಮಗೆ ಸ್ವಾಭಿಮಾನ ಇದೆ. प्रधानमंत्री जी कहा, मैं दावे के साथ कहता हूँ, इस देश का आज तक. Now the Epstein files, the Yuva Neta should know, are about wrongdoing, criminal offenses. Now the Epstein files, ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. Yuva Neta should know, are about wrongdoing, criminal offenses. ರಾಹುಲ್ ಗಾಂಧಿ ಗ್ಯಾಲರಿ ಸ್ಪೀಚ್ ಮಾಡೋದಾದ್ರೆ ಲೋಕಸಭಾನಲ್ಲಿ ಮಾಡಬಹುದು. ನಾನು ಇವತ್ತು ಅವ್ರ ಭಾಷಣ ಒಂದು ಸ್ವಲ್ಪ ಭಾಗವನ್ನು ಕೇಳಿಸ್ಕೊಂಡೆ ಕೂತ್ಕೊಂಡು. ಬಹಳ ಭಾಷಣದ ಬಹುಭಾಗಗಳಿಗೆ ಆಧಾರನೇ ಇರಲಿಲ್ಲ. ಭಾರತ ಮಾತೆಯನ್ನು ಮಾರಿಬಿಟ್ಟಿದ್ದೀರಿ, ಯಾರು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ವೈ ಭಾರತವನ್ನು ಮಾರಿದ್ದಾರೆ ಅನ್ನುವಂತಹ ಭಾಷಣ ರಾಹುಲ್ ಗಾಂಧಿಯಿಂದ ಬರುತ್ತೆ ಅನ್ನೋದಾದ್ರೆ, ಚೈನಾಗೆ ಲ್ಯಾಂಡ್ ಬಿಟ್ಟು ಕೊಟ್ಟಾಗ ಕಾಂಗ್ರೆಸ್ ಪಕ್ಷ ಅದನ್ನು ಮಾರಿದ್ರಿ ಅಂತ ಹೇಳಿದ್ರೆ ತಪ್ಪಾಗತ್ತಾ? ಅಯ್ಯಯ್ಯೋ, ಬುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಪಾಕಿಸ್ತಾನಕ್ಕೆ ನಾವು ವಶಪಡಿಸಿಕೊಂಡಿದ್ದ ಭೂಮಿಯನ್ನು ವಾಪಸ್ ಬಿಟ್ಟುಕೊಟ್ವಲ್ಲ ನಾವು ವಾರ ಆದ್ಮೇಲೆ. ಹಾಗಾದ್ರೆ ಮಾರಿದ್ರು ನೆಹರು ಅಂತಂದ್ರೆ ಏನಾಗತ್ತೆ? ಪಿಯುಕೆ ನಮ್ದು ಆಗ್ಬೇಕಾಗಿದ್ದನ್ನ ತಡೆದ್ರಲ್ಲ, ಅದನ್ನು ಮಾರ್ಬಿಟ್ರಿ ಅಂತಂದ್ರೆ ಏನಾಗುತ್ತೆ? ಯಾವುದು ಬೇಡ. ಸಂಬಡಿ ಶುಡ್ ಹ್ಯಾವ್ ಆಸ್ಕ್ಡ್ ದಿಸ್. ಕೇಳಲಿಲ್ಲ ಯಾರು. ಮನಮೋಹನ್ ಸಿಂಗ್ ಅವರು ಭಾರತ ಮತ್ತು ಅಮೆರಿಕದ ಮಧ್ಯೆ ಅಥವಾ ಅದರ ಒತ್ತಡದಿಂದ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಮಾಡಿದಾಗ ಏನೇನೆಲ್ಲ ಕೇಳಿಸ್ಕೋಬೇಕಾಗಿತ್ತು ಕಾಂಗ್ರೆಸ್ ಅವತ್ತು? ಅವತ್ತು ದೇಶವನ್ನು ಮಾರಿದ್ರಿ ಅಂತ ಹೇಳಲಿಲ್ವಾ ಎಲ್ಲರೂ? ಯಾರು ಹೇಳಿದ್ರು? ಎಡಪಕ್ಷಗಳು ಹೇಳ್ತವತ್ತು ಅದನ್ನು. ದೇಶವನ್ನು ಅಡ ಇಟ್ಬಿಟ್ರು ತಗೊಂಡೋ ಕಾಂಗ್ರೆಸ್ನವರು ಅಮೆರಿಕದ ಬಂಡವಾಳಶಾಹಿ ದೇಶಕ್ಕೆ ಅಂತ. ಅದರ ಪರಿಣಾಮವಾಗಿ ಎಡಪಕ್ಷಗಳು UPA 2 ಸರ್ಕಾರದಿಂದ ಹೊರಟೋದ್ರು. UPA ಇಂದ ಸರ್ಕಾರ ಬಿಟ್ಟು ಹೋದ್ರು. ಅವರು ಸರ್ಕಾರದಲ್ಲಿ ಇದ್ದವರು ಹೊರಗೋದ್ರು. ಮಾರ್ಬಿಟ್ರು. ಹೆಂಗೆ ಮಾರ್ತಾರೆ? ನಂಬರ್ 2 ಅವ್ರು ಹೇಳಿದ್ರಲ್ಲಿ 20 ಒಂದು ವೇಳೆ ಭಾರತ ಸರ್ಕಾರ, ಮೋದಿ ಅಂತ ಬಿಡಿ, ಅವ್ರು ವೈಯಕ್ತಿಕವಾಗಿ ತಗೋತಾರೆ, ಹಂಗಾಗಿ ಅವ್ರು ಏನಾರು ಹೇಳ್ಕೊಳ್ಳಿ, ಭಾರತ ಬೆದರುವ ಸರ್ಕಾರ ಆಗಬೇಕಾಗಿದ್ದಿದ್ರೆ ಅಮೆರಿಕ ಹೇಳಿದಂತೆ ಡಾನ್ಸ್ ಮಾಡೋ ಬತ್ತೋಗಿರೋ ಬೋರ್ವೆಲ್ ನೀರು ಬರ್ತದ ಆಗಿದ್ದಿದ್ರೆ
ನನ್ನ ಪ್ರಕಾರ ನಮ್ಮಿಬ್ಬರ ಒಪ್ಪಂದ 1 ವರ್ಷದಿಂದನೇ ಆಗಬೇಕಾಗಿತ್ತು ಅವಾಗ. ಯಾವಾಗ ತಾರೀಫ್ ಜಾಸ್ತಿ ಅದಾಗದೇ ಇದ್ದಿದ್ದ ಕಾರಣನೇ ಅದು ನಂಬರ್ 1. ನಂಬರ್ 2, ಭಾರತ ಬಗ್ಗಿ ತೆವಳಿ ನಿಂತ್ಕೋಬೇಕಾಗಿತ್ತು. ನಿಲ್ತು ಅಮೆರಿಕ ಎಲ್ಲ ಗೊತ್ತಾಗೋಯ್ತು ಜೊತೆನಲ್ಲಿ ಅನ್ನೋದೇ ಆಗಿದ್ದಿದ್ರೆ ರಷ್ಯಾ ಮೇಲಿನ ನಾವು ಆಯಿಲ್ ಖರೀದಿ ಮಾಡಿದ್ದು, ತೈಲ ಖರೀದಿ ಮಾಡಿದ್ದಕ್ಕೆ 25% ಅಡಿಷನಲ್ ಟ್ಯಾಕ್ಸ್ ನಮ್ಮ ಮೇಲೆ 6 ತಿಂಗಳು ಬೀಳ್ತಾನೆ ಇರಲಿಲ್ಲ. ಪ್ರಪಂಚದ ಯಾರ ಮೇಲೂ ಬೀಳದೇ ಇದ್ದಿದ್ದು ನಮ್ಮ ಮೇಲೆ ಬಿತ್ತು, ಕಾರಣ ನಾವು ಒಪ್ಪಲಿಲ್ಲ ಅಂತ. ಹೌದು, ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ರಾಹುಲ್ ಗಾಂಧಿ ಬಹಳ ವಿಚಾರನ ಒಬ್ಬ ಪ್ರಬುದ್ಧ ನಾಯಕನ ರೀತಿ ಮಾತಾಡಲ್ಲ. ಅದಕ್ಕೆ ಯಾರೇನು ಮಾಡೋಕ್ಕಲ್ಲ, ಗಾಳಿಲಿ ಮಾತಾಡ್ತಿರ್ತಾರೆ ಸುಮ್ಮನೆ. ಅದನ್ನೇ ಸತ್ಯ ಎಂಬ ಭ್ರಮೆಯಲ್ಲಿ ಹೋಗ್ತಾರೆ. ಚುನಾವಣೆಗಳಲ್ಲಿ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ಸೋಲ್ತಾರೆ, ಮೂಲೆ ಹಿಡಿತಾರೆ. ದಿಸ್ ಇಸ್ ಎ ಪ್ರಾಬ್ಲಮ್ ಆಫ್ ಎ ಲೀಡರ್. ಸೊ ಈಗ ಲೆಕ್ಕ ತಗೊಳ್ಳಿ, ಲೆಫ್ಟ್ ಪಾರ್ಟೀಸ್ ಅವತ್ತಿನ ಕತೆ ನಾನು ಹೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ 3% ಇದ್ದಿದ್ರೆ 18% ಬಾರೋ ಮಾಡ್ಬಿಡ್ತು ಅಮೆರಿಕ. ನಾನ್ಸೆನ್ಸ್ ಡೀಲ್ ಅಂತಾರೆ. ಯಾವ್ದು ನಾನ್ಸೆನ್ಸ್? ಹೇಗೆ ನಾನ್ಸೆನ್ಸ್ ಆಗುತ್ತೆ ಇದು? ಕೆಲವು ನಮಗೆ ಸರಿ ಹೊಂದದೇ ಇರುವ ಅಂಶಗಳು ಇದೆ, ಒಪ್ಪಂದದಲ್ಲಿ ಇರಬಹುದು. ನಮಗೆ ಸಂಪೂರ್ಣವಾಗಿ ಟೈಲರ್ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಹೊಲ್ಕೊಟ್ಟಿದ್ದು ಶರ್ಟ್ ತರ ಒಪ್ಪಂದ ಕೊಡಕ್ಕೆ ಅಮೆರಿಕ ಬಕ್ರಾ ದೇಶ ಅಲ್ಲ. ಇಲ್ಲಿ ನಿಮಗೆಂಗೆ ನಾನು ಅವ್ರಿಗೆ ಈಕ್ವಲ್ ಪುಟ್ಟಿಂಗ್ ಅಲ್ಲಿ ಇದಾಗಲ್ಲ ಅನ್ಬಿಡ್ತಿದ್ದೆ. ಆಗಲ್ಲ ಅಂದ್ರೆ ಹೋಗಾಯ ಅಂತಿದ್ರು, ಕೇಳೋರು ಯಾರು ಕೇರ್ ಮಾಡ್ತಿರ್ಲಿಲ್ಲ. ನನ್ನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ರಾಹುಲ್ ಗಾಂಧಿಗೆ ಅಧಿಕಾರವನ್ನು ನಡೆಸಿರುವ ಅನುಭವನೂ ಇಲ್ಲ, ಅನುಭವಿಸಿಯೂ ಇಲ್ಲ, ಬದಲಾಗಿರುವ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ. ಅಕ್ಕಪಕ್ಕದಲ್ಲಿರುವ ಕೋಡಂಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ ತರ ವರ್ತನೆ ಮಾಡೋರು ಯಾರೋ 4 ಜನ ಹೇಳ್ಕೊಟ್ಟಿದ್ದನ್ನು ಹೇಳ್ಬಿಡ್ತಿದ್ದಾರೆ. ಯಾವ ದೇಶ ಕೇಳುತ್ತೆ? ವೈ ವಿಲ್ ಅಮೆರಿಕ ಲಿಸನ್ ಟು ಇಂಡಿಯಾ? ಏನು ಇಂಡಿಯಾ ಏನು $10 ಟ್ರಿಲಿಯನ್ ಬಿಸಿನೆಸ್ ಅಮೆರಿಕ ಜೊತೆ ಚೈನಾ ತರ ಮಾಡ್ಕೊಂಡು ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಡಿಪೆಂಡೆನ್ಸಿ ಇದೆಯಾ? ಇಂಡಿಯಾ ಕ್ಯಾನ್ ಬಿ ಇಗ್ನೋರ್ಡ್ ಬೈ ಅಮೆರಿಕ. ಅಮೆರಿಕ ಭಾರತವನ್ನು ನಿರ್ಲಕ್ಷಿಸ್ಬಿಡ್ಬೋದು ಬೇಕಾದ್ರೆ ಮನಸ್ಸು ಮಾಡಿದ್ರೆ. ಏನು ಮಾಡೋಕ್ಕಾಗಲ್ಲ ಇಂಡಿಯಾಗೆ. ಹೇಳಿದ್ದೀನಿ ನಾನು, ಬರೆದಿಟ್ಕೊಳ್ಳಿ ನೀವು. ಇಂಡಿಯಾದು ಅರ್ಥ ಆಯ್ತು ಅನ್ಸುತ್ತೆ. ಚಿಲ್ಲರೆ ವ್ಯವಹಾರ ಅಮೆರಿಕ ಜೊತೆ ನಡೀತಾ ಇರೋದು ಒಂದು $75-80 ಬಿಲಿಯನ್. ಚಿಲ್ಲರೆ ಅದು. ಅಮೆರಿಕದ ಜೊತೆ ಬಹುದೊಡ್ಡ ವಾಣಿಜ್ಯ ವ್ಯವಹಾರ ಒಪ್ಪಂದ ನಮಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಆ ಭ್ರಮೆನಲ್ಲಿ ಮಾತಾಡಿದ್ರೆ ಹೂ ಕೇರ್ಸ್? ನೋಬಡಿ ಕೇರ್ಸ್. ಯಾರು ಕೇರ್ ಮಾಡಲ್ಲ. 3% ಇದ್ದಿದ್ದು 18% ಆಗೋಗಿದೆ ಅಷ್ಟೇ.